ಬೆಂಗಳೂರಲ್ಲಿ ಪದೇ ಪದೇ ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯ ಮಾಡ್ತಲೇ ಇದೆ. ನೆನೆ ಡಿವೈಡರ್ ಅಲ್ಲಿ ಹಾಕಿದಂತ ಲೈಟ್ ಕಂಬ ವಾಲ್ ಹೋಗಿತ್ತು. ಈ ಬಗ್ಗೆ ಮೊದಲು ನ್ಯೂಸ್ 18 ನಲ್ಲಿ ನಾವು ಆ ವಿಜುವಲ್ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದಂಗೆ ಆ ಕಂಬವನ್ನ ಅಧಿಕಾರಿಗಳು ಬಂದ್ರು, ಅಲ್ಲಿಂದ ತೆಗೆದ್ರು. ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೆ ಮುಂದುವರೆದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯವನ್ನ ತೋರಿಸ್ತೀವಿ ನಾವು. ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳ ಭಯ ಇದೆ. ಗೆದ್ದಲಹಳ್ಳಿ ಬಳಿಯಲ್ಲಿ ಬೆಸ್ಕಾಂ ಕಂಬಗಳು ಬಾಕೊಂಡಿವೆ. ರಸ್ತೆಯ ಡಿವೈಡರ್ ನಲ್ಲೇ ವಾಲ್ಕೊಂಡಿದೆ ಬೀದಿ ದೀಪದ ಕಂಬಗಳು. ಇದು ಅಧಿಕಾರಿಗಳ ಗಮನಕ್ಕೇನು ಬಂದಿಲ್ಲ ಅಂತಲ್ಲ, ಸಾರ್ವಜನಿಕರೇ ತಂದಿದ್ದಾರೆ. ನಮಗೆ ಓಡಾಡಕ್ ಭಯ ಆಗುತ್ತೆ, ಈ ತರ ಕಂಬ ವಾಲಿದೆ, ಅದನ್ನ ನಿಲ್ಲಿಸಿ ಇಲ್ಲಾಂದ್ರೆ ತೆಗೆದು ಬಿಡಿ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ಸಾರ್ವಜನಿಕರೇ ತಂದಿದ್ದಾರೆ. ಆದ್ರೆ ಪ್ರಯೋಜನ ಆಗಿಲ್ಲ. ಬಿಬಿಎಂಪಿ ಮತ್ತೆ ಬೆಸ್ಕಾಂ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಹೆಣ್ಣೂರು ರಸ್ತೆಯಲ್ಲಿ ತೋರಿಸ್ತಾ ಇದೀವಲ್ಲ ನೋಡಿ, ನಿನ್ನೆ ವಾಲ್ಕೊಂಡಿತ್ತು ಲೈಟ್ ಕಂಬ. ಆ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ವರದಿ ಪ್ರಸಾರ ಮಾಡಿದ್ವಿ. ಸೊ ಅದೇ ತರ ಇವಾಗ ಗೆದ್ದಲಹಳ್ಳಿ ಬಳಿಯಲ್ಲೂ ಕೂಡ ಬಾಕೊಂಡಿವೆ ಬೆಸ್ಕಾಂ ಕಂಬಗಳು ಅಂತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿಲ್ಲ. ತಲೆ ಮೇಲೆ ಬಿದ್ದು ಸಾಯಿಲಿ. ಮೊನ್ನೆ ಅಲ್ಲಿ ಇದು ಬಿದ್ದಿಲ್ಲ, ಏನದು ಯಾರು ಜವಾಬ್ದಾರಿ? ಇದಕ್ಕೆಲ್ಲ ಯಾರು ಜವಾಬ್ದಾರಿ? ನೀವು ನಿಜವಾಗ್ಲೂ ಕಂಪ್ಲೇಂಟ್ ಅವರೇ ಮಾಡಿ, ಮುಲಾಜ್ ಇಲ್ದಂಗೆ ಕೇಳಿ. ಸಾರ್ವಜನಿಕರು ನಾವು ಕಂಪ್ಲೇಂಟ್ ಮಾಡ್ತೀವಿ ನಿಜ. ನಾವು ಯಾರಿಗೆ ಹೋಗಿ ಯಾರು ಕೇಳ್ತಾರೆ? ನಮ್ಮ ಬೆಲೆ ಮಾತಿಗೆ ಬೆಲೆ ಇದೆಯಾ? ಸಾರ್ವಜನಿಕ ಬೆಲೆ ಇಲ್ಲ. ನೀವು ಮೀಡಿಯಾದವರು ದಬಾಯಿಸಿ ಫೋರ್ಸ್ ಮಾಡಬೇಕು. ಜವಾಬ್ದಾರಿ ಇಲ್ದವರು ಒಂದು ತಿಂಗಳು ಕರೆಂಟ್ ಕಟ್ಟಿಲ್ಲ ಅಂದರೆ ಬಂದು ಕಿತ್ಕೊಂಡು ಹೋಗ್ತಾರಾ? ಕೇಳ್ದೆ ಫೀಸ್ ಕೇಳ್ತಾರಾ? ಇದಕ್ಕೆ ಯಾರು ಜವಾಬ್ದಾರಿ? ಇದ್ದರೆ ಅವ್ರು ಹೇಳ್ತಾರೆ ನಿಮ್ಮೊಂದು 2 ಲಕ್ಷ 3 ಲಕ್ಷ ಪಿಚ್ಚಕಾರಿ ಕೊಟ್ಟಂಗೆ ದುಡ್ಡು ಕೊಡ್ತೀವಿ ಅಂತ. ಅದಲ್ಲ, ಅದನ್ನು ರೆಡಿ ಮಾಡೋಕ್ಕೆ ನೀವೊಂದು ಯೂನಿಟ್ ಮಾಡಿ ಸಾರ್ವಜನಿಕ ಸೇರಿಸಿ, ನಮ್ಮ MLA ಇದ್ದಾರೆ, ನಮ್ಮ MNA ಇದ್ದಾರೆ, ಅವ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ಜನಕ್ಕೊಂದು ಉಪಕಾರ ಮಾಡಿ. ಇನ್ನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ರಸ್ತೆ ಗುಂಡಿ ಬಿದ್ದಂತ ಪ್ರಕರಣ, ಕೊನೆಗೂ ಗುಂಡಿಯನ್ನ ಮುಚ್ಚಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್. ಇದ್ದಕ್ಕಿದ್ದಂಗೆ ರಸ್ತೆಯಲ್ಲಿ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿತ್ತು. ಆ ಲಾರಿ ಕೂಡ ಒಂದು ಸಿಕ್ಕಾಕೊಂಬಿದ್ದಿತ್ತು ಆ ಗುಂಡಿಗೆ. ಆದ್ರೆ ಇದನ್ನು ಮುಚ್ಚೋದು ಯಾರು? ಬಿಬಿಎಂಪಿನ BWSSPನ? ಸೊ ಈ ಬಗ್ಗೆ ತಿಕ್ಕಾಟ ನಡೀತಾ ಇತ್ತು ಅಧಿಕಾರಿಗಳ ಮಧ್ಯದಲ್ಲಿ, ಇಲಾಖೆಗಳ ಮಧ್ಯದಲ್ಲಿ. ಯಾಕಂದ್ರೆ ಜಲಮಂಡಳಿ ಅಧಿಕಾರಿಗಳಿಂದ ಪೈಪ್ಲೈನ್ ಪರಿಶೀಲನೆ ಆಯಿತು, ಆದ್ರೆ ಯಾರು ಮುಚ್ಚಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದು ಕ್ಲಾರಿಟಿ ಇರಲಿಲ್ಲ. ಕೊನೆಗೂ ಗುಂಡಿಯನ್ನ ಮುಚ್ಚಿರೋದು ಬಿಬಿಎಂಪಿ ಅಧಿಕಾರಿಗಳು. ಈಗ ವಾಹನ ಸವಾರಿಗೆ ಪರದಾಟ ಆಗ್ತಾ ಇತ್ತು, ಕಿರಿಕಿರಿ ಆಗ್ತಾ ಇದ್ದು ಅವರಿಗೆ. ಆದ್ರೆ ಬಿಬಿಎಂಪಿ ಅವ್ರು ಬಂದು ಮುಚ್ತಾರಾ ಅಥವಾ ಜಲಮಂಡಳಿ ಅವ್ರು ಅಗದಿರೋದು ಅವರೇ ಬಂದು ಮುಚ್ಚಲಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಸುಮ್ಮನೆ ಇದ್ರು. ಬಿಬಿಎಂಪಿ ಹಾಗೇನೆ ಜಲಮಂಡಳಿ ಗಮನ ಸೆಳೆದಿದ್ದು ನಿಮ್ಮ ನ್ಯೂಸ್ 18 ನಿರಂತರವಾಗಿ ನಾವು ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಲೇ ಇದ್ವಿ. ಫೈನಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಬಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಿರ್ಮಾಣವಾಗಿದ್ದಂತ ರಸ್ತೆ ಗುಂಡಿಯನ್ನ ಮುಚ್ಚಿದ್ದಾರೆ. ಈಗ ಜಲಮಂಡಳಿಯವರು ಅದನ್ನ ಅಗದಿದ್ರು, ಅಲ್ಲಿ ವಾಟರ್ ಲೀಕೇಜ್ ಆಗ್ತಾ ಇತ್ತು, ಪರಿಣಾಮ ಗುಂಡಿ ಬಿದ್ದಿದೆ ಅಂತ ಹೇಳ್ತಾ ಇದ್ರು. ಸೊ ಯಾರು ಮುಚ್ಚಬೇಕು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ರು. ನೀವು ಯಾವ ಡಿಪಾರ್ಟ್ಮೆಂಟ್ ಅವರಾದ್ರೂ ಬನ್ನಿ, ಗುಂಡಿ ಮುಚ್ಕೊಡಿ, ನಮಗೆ ಅಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಸುದೀರ್ಘವಾಗಿ ನಾವು ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅಧಿಕಾರಿಗಳು ಫೈನಲಿ ಎಚ್ಚೆತ್ಕೊಂಡಿದ್ದಾರೆ. ಅವ್ರ ಮಧ್ಯದಲ್ಲಿ ಒಂದು ತಿಕ್ಕಾಟ ಇತ್ತು. ಅಂದ್ರೆ BWSSB ಅವರು, ಜಲಮಂಡಳಿ ಅವರು ಈ ಗುಂಡಿಯನ್ನ ಮುಚ್ಚಬೇಕಾ ಅಥವಾ ಬಿಬಿಎಂಪಿ ಅಧಿಕಾರಿಗಳು ಬಂದು ಮುಚ್ಚಬೇಕಾ, ಅಂದ್ರೆ ಸಿಬ್ಬಂದಿ ಅವ್ರನ್ನ ಕಳಿಸಿ ಮುಚ್ಚಬೇಕಾ ಅಂತ ಹೇಳಿ ಅವ್ರ ಮಧ್ಯದಲ್ಲೇ ಒಂದು ತಿಕ್ಕಾಟ ನಡೀತಾ ಇತ್ತು. ಫೈನಲಿ ಈಗ ಬಿಬಿಎಂಪಿ ಅಧಿಕಾರಿಗಳೇ ಈ ಗುಂಡಿಯನ್ನ ಮುಚ್ಚಿಸಿದ್ದಾರೆ. ಇದು ನ್ಯೂಸ್ 18 ನ ಇಂಪ್ಯಾಕ್ಟ್.